ಸ್ನೇಹಿತರೆ, ಈಗ ಬಿಟ್ಟಿರೋದು ಇವತ್ತಿನ ದಿನದ 5ನೇ ಬ್ಯಾಚ್ನ ವಿಡಿಯೋ. ನೀವು ನೋಡ್ತಿರ್ಬೋದು, ಭಾಳಷ್ಟು ಸ್ಪೀಡಾಗಿ ಓಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಸ್ಪೀಡಾಗಿ ಓಡೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಷನ್ ಆಗುತ್ತೆ. ಮುಂದಗಡೆ ಇರುವಂಥ ವಿದ್ಯಾರ್ಥಿಗಳು ನಂತರ ರೌಂಡ್ನಲ್ಲಿ ಹಿಂದೆ ಉಳಿಯುವಂಥ ಸಂದರ್ಭ ಇರುತ್ತದೆ. ಆದರೆ ಈಗ ಹಿಂದ್ಗಡೆ ಓಡ್ತಿರುವಂಥ ವಿದ್ಯಾರ್ಥಿಗಳು ಭಾಳಷ್ಟು ಕಾಂಪಿಟೇಷನ್ ಆಗೋದ್ರಿಂದ ಈ ವಿಡಿಯೋನ ನೋಡೋ ಸ್ನೇಹಿತರೆ, ಪ್ರತಿಯೊಂದು ದೃಶ್ಯದ ವಿಡಿಯೋನ ತೆಗಿತಾ ಇದ್ದೇವೆ. ಆದರೆ ಹಿಂದ್ಗಡೆ ಇರುವಂಥ ವಿಡಿಯೋ 4ನೇ ಬ್ಯಾಚ್ನ ವಿಡಿಯೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಆ ವಿಡಿಯೋ ತೆಗೆಯಲು ಆಗಲಿಲ್ಲ. ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವಿಡಿಯೋ ತೆಗೆಯಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಸಹಕರಿಸಬೇಕು. ಈಗ ತೆಗಿತಾ ಇದ್ದೇವೆ ಸ್ನೇಹಿತರೆ ವಿಡಿಯೋವನ್ನು. ಈಗ ಟೈಮನ್ನು ಕೂಡ ಹಚ್ಚಿದ್ದೀನಿ, ನೀವು ಟೈಮನ್ನು ಕೂಡ ನೋಡಬೇಕಿಲ್ಲಿ. ಟೈಮನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ರೌಂಡ್ ವಿದ್ಯಾರ್ಥಿ ಈಗ 1 ನಿಮಿಷದಲ್ಲಿ ಕವರನ್ನು ಮಾಡಿದ್ದಾನೆ. ಮೊದಲನೇ ರೌಂಡು 1 ನಿಮಿಷದಲ್ಲಿ ಕವರನ್ನು ಮಾಡಿದ್ದಾನೆ. ಈಗ ಸೆಕೆಂಡ್ ರ್ಯಾಪ್ನ ಓಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ನಡೆಯುವಂಥ ಅಗ್ನಿವೀರ್ ರ್ಯಾಲಿಗಳು ಅಲ್ಲಿ ಮೊದಲೇ ನೋಡ್ರಿ, ಇದೇ ಫಸ್ಟ್ನೇ ರೌಂಡ್ನ ಯಾವ ವಿದ್ಯಾರ್ಥಿ ಮುಂದಿದ್ದ, ಸೆಕೆಂಡ್ ರೌಂಡ್ ಒಳಗೂ ಅದೇ ವಿದ್ಯಾರ್ಥಿ ಮುಂದಿದ್ದಾನ. ನೀವು ನೋಡ್ತಿರ್ಬೋದು, ಜೂಮ್ ಹಾಕಿ ತೋರಿಸ್ತಾ ಇದ್ದೇವೆ. ಪ್ರತಿಯೊಂದು ದೃಶ್ಯವನ್ನು, ಪ್ರತಿಯೊಂದು ವಿದ್ಯಾರ್ಥಿಯನ್ನು ಯಾವ ವಿದ್ಯಾರ್ಥಿ ಮುಂದಿದ್ದಾನೆ ನಾವು ಜೂಮ್ ಹಾಕಿ ತೋರಿಸ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣಕ್ಕೆ ನಾವು ಅಲ್ಲಿಂದ ಇಲ್ಲಿ ಇದಕ್ಕೆ ಬಂದಿದ್ದೀವಿ ರೀ, ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾವು ಹೆಂಗಾದರೂ ಮಾಡಿ ಕಷ್ಟಪಟ್ಟಾದರೂ ನಾವು ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ. ಈಗ ನೀವು ನೋಡ್ತಿರೋದು, ನಾನು ಟೈಮನ್ನು ಕೂಡ ಹಚ್ಚಿದ್ದೀನಿ. ಟೈಮ್ನು ಕೂಡ ನಿಮಗೆ ಲಾಸ್ಟ್ ಕೊನೆಯಲ್ಲಿ ಎಷ್ಟು ನಿಮಿಷ ತನಕ ಹಿಡಿತಾರಂತ ಹೇಳ್ತೀನಿ. ಈಗ ಮೊದಲೇ ವಿದ್ಯಾರ್ಥಿ ಈಗ 50 ಮೀಟ್ರ್ ನಿಮ್ಗೆ ಡಿಸ್ಟೆನ್ಸ್ ಇಟ್ಟಿದ್ದಾನೆ ರೀ. ನಿಮ್ಗೆ ನೋಡ್ತಿರ್ಬೋದು, 50 ಮೀಟ್ರ್ ಡಿಸ್ಟೆನ್ಸ್ ಇಟ್ಟಿದ್ದಾನೆ ಮೊದಲೇ ವಿದ್ಯಾರ್ಥಿ. ಆದ್ರೆ ಕೊನೆ ತನಕ ಅದೇ ಜೋಶಿನಲ್ಲಿ ಇರ್ತಾನಂತ ನಾವು ನೋಡ್ಬೇಕಾಗ್ತೈತೆ ರೀ. ಕೊನೆ ತನಕ ಅದೇ ಜೋಶ್ ಒಳಗೆ ಇರ್ತಾನೋ ಏನೋ ಹೋಗ್ತಾನೋ ನೋಡ್ಬೇಕಾಗ್ತೈತೆ ರೀ. ಈಗ ನೀವು ನೋಡ್ತಿರ್ಬೋದು ರ್ಯಾಲಿಯನ್ನು, ಪ್ರತಿಯೊಂದು ರ್ಯಾಲಿ ವಿದ್ಯಾರ್ಥಿಗಳನ್ನು ಅಬ್ಸರ್ವ್ ಮಾಡಿ ಯಾವ ಜೋಶ್ ಒಳಗಿದಾರ. ಈಗ ತನಕ ಯಾವುದೇ ರೀತಿಯಾಗಿ ಮಳೆ ಇಲ್ಲರಿ. ಅಗದಿ ಅದ್ಭುತವಾದ ಒಂದು ದೃಶ್ಯವನ್ನು ತೆಗಿಲಕ್ಕೆ ನಮಗೂ ಕೂಡ ಅನುಕೂಲ ಆಗೈತೆ ರೀ. ಯಾವುದೇ ರೀತಿ ಮಳೆ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿ ಓಡೋದಕ್ಕೊಂದು ಅನುಕೂಲ ಆಗೈತಿ. ಮೊದಲೇನವ್ರಿಗೆ 2 ಬ್ಯಾಚ್ ವಿದ್ಯಾರ್ಥಿಗಳಿಗೆ ಮಾತ್ರ ತೊಂದರೆ ಆಗಿತ್ತು. ಒಂದು ಸ್ವಲ್ಪ ಕಾಲುಗಳ ಸ್ಲಿಪ್ ಆಗಲಾಗತ್ತಿದ್ದು. ಆದರೆ ಯಾವುದೇ ವಿದ್ಯಾರ್ಥಿಗಳಿಗೆ ಹಾನಿ ಆಗಿಲ್ಲ. ಯಾವುದೇ ವಿದ್ಯಾರ್ಥಿಗಳ ಕಾಲು ಜರಿದು ಬೀಳೋದಾಗಲಿ ಯಾವುದೂ ಆಗಿಲ್ಲ. ಆದಷ್ಟು ಹೆಚ್ಚಿನ 90% ವಿದ್ಯಾರ್ಥಿಗಳು ಬರಗಾಲದಿಂದನೇ ಓಡ್ಲಾಕತ್ತಾರ. 90% ವಿದ್ಯಾರ್ಥಿಗಳು ಬರಗಾಲದಿಂದನೇ ಓಡ್ಲಾಕತ್ತಾರ. ಈಗ 3ನೇ ರೌಂಡ್ ಓಡ್ಲಾಕತ್ತಾರೆ ವಿದ್ಯಾರ್ಥಿಗಳು. ಟೈಮ್ನ ನೀವು ನೋಡ್ತಿರ್ಬೋದು. ಈಗ 3 ನಿಮಿಷ ಟೈಮ್ ಆಗೈತೆ ರೀ. 3ನೇ ರೌಂಡ್ ಓಡ್ಲಾಕತ್ತಾರ. ನೋಡ್ರಿ ಎಷ್ಟು ಅದ್ಭುತವಾಗಿ ಓಡ್ಲಾಕತ್ತಾರ ನೋಡ್ರಿ. ಇದೀಗ ಮೊದಲೇದಾಗ ಬಿದ್ದ ವಿದ್ಯಾರ್ಥಿ ನೋಡ್ರಿ ಎಷ್ಟೊಂದು ಡಿಸ್ಟೆನ್ಸನ್ನು ಇಟ್ಟಿದ್ದಾನೆ. ನೀವು ನೋಡ್ತಿರ್ಬೋದು, ಮೊದಲೇ ವಿದ್ಯಾರ್ಥಿ ಎಷ್ಟು ಡಿಸ್ಟೆನ್ಸ್ ಇಟ್ಟ ನೋಡ್ರಿ. ಓಡುತ್ತಮ್ಮ ಬಿಡಕ್ಕೆ ಹೋಗ್ಬೇಡ, ಓಡುತ್ತಮ್ಮ. ಇನ್ನೊಂದು ಈ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ರೌಂಡ್ ಐತಿ. ಓಡುತ್ತಮ್ಮ, ಒಟ್ಟೆ ಬಿಡಕ್ಕೆ ಹೋಗ್ಬೇಡ. ವೆರಿ ಗುಡ್ ಶಬಾಷ್. ಗುಡ್ 5ನೇ ಬ್ಯಾಚ್ನ ವಿಡಿಯೋ ಸ್ನೇಹಿತರೆ ಇದು. ಈಗ ಅಲ್ಲಿ ಫೇಲ್ ಆಗಿ ನೋಡ್ರಿ, ಆಚೆ ಕಡೆ ನಿಲ್ಲಿಸಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳನ್ನು ಕೂಡ. ಗುಡ್ ಶಬಾಷ್. ಯಾರು ಹಿಂದ್ಗಡೆ ಉಳಿತಾರ ಅವ್ರನ್ನ ತೆಗೆದ ಹೊರಗಡೆ ಹಾಕಿಬಿಡ್ತಾರೆ. ಗುಡ್ ಶಬಾಷ್. ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಅದ್ಭುತವಾಗಿ ಓಡ್ಲಾಕತ್ತಾರ. ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ರೀ. ಬೆಳಗಾವಿಯವರು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ನ ಸಿಕ್ಕಿಲ್ಲ ರೀ. ಪಾಪ 8 ದಿವಸ 10 ದಿವಸ ಮಾತ್ರ ಟೈಮ್ ಸಿಕ್ಕೈತಿ. ಆದರೂ ಕೂಡ ಚೆನ್ನಾಗಿ ಪ್ರದರ್ಶನ ಮಾಡ್ಲಾಕತ್ತಾರ. ಬೆಳಗಾವಿ ಹುಡುಗರ ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದೊಂದು ಬೇಕಾದಾಗಲಿ ಒಟ್ಟು ಓಡಬೇಕು. ಈ ಸಲ ಪೌಜಿ ಡ್ರೆಸ್ ಹಾಕಬೇಕಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಬಂದಾರ ಅಂದಮೇಲೆ ಅವ್ರ ಸಣ್ಣಗೆ ಏನಕ ಓಡಂಗಿಲ್ಲ ಅನ್ನೋದು ಗೊತ್ತಾಯ್ತು ನನಗೆ. ಭಾಳಷ್ಟು ಜೋಶ್ದಿಂದ ಭಾಳಷ್ಟು ಎನರ್ಜಿಸ್ಟಿಕ್ಕಾಗಿ ಓಡ್ಲಾಕತ್ತಾರ ನೋಡ್ರಿ. 5ನೇ ಬ್ಯಾಚ್ನ ದೃಶ್ಯವನ್ನು ಪ್ರತಿಯೊಂದು ಹಂತವಾಗಿ ನಾವು ವಿಡಿಯೋನ ತೆಗಿತಾ ಇದ್ದೇವೆ. ಗ್ಲೋಬಲ್ ಎಜುಕೇಷನ್ ಬನಟ್ಯ ಯಾರ್ಯಾರು ವೀಕ್ಷಣೆ ಮಾಡ್ಲಾಕತ್ತಾರ ಈ ವಿಡಿಯೋನ ಪ್ರತಿಯೊಂದು ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಎಷ್ಟು ಟೈಮಿಂಗ್ನ ಹಿಡಿತಾರ ನೋಡ್ರಿ. ಪ್ರತಿಯೊಂದು ಗ್ರೂಪ್ನ ಅಬ್ಸರ್ವ್ ಮಾಡೀನಿ. ಅವರು 6 ನಿಮಿಷ 15 ಸೆಕೆಂಡ್ ತನಕ ಟೈಮ್ನ ಕೊಟ್ಟಿದ್ರು. ಆದರೆ ಈಗ 6 ನಿಮಿಷ ಒಳಗಡೆನೇ ಹಿಡ್ಲಾಕತ್ತಾರೆ. 6 ನಿಮಿಷ 10 ಸೆಕೆಂಡ್ ಮಾತ್ರ ಒಂದು ಗ್ರೂಪ್ ಮಾತ್ರ ಹಿಡಿದಿದ್ದಾರೆ. ಉಳ್ಕೋದೆಲ್ಲ 6 ನಿಮಿಷ ಒಳಗಡೆನೇ ಹಿಡ್ಲಾಕತ್ತಾರ. ಆದಷ್ಟು ವಿದ್ಯಾರ್ಥಿಗಳು, ಮುಂಬರುವ ವಿದ್ಯಾರ್ಥಿಗಳು ನೀವು ಪ್ರಾಕ್ಟೀಸನ್ನು ಮಾಡಬೇಕು ರೀ. 6 ನಿಮಿಷ 15 ಸೆಕೆಂಡನ್ನು ಹಿಡಿತಾರಂತ ಏನು ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಕಡಿಮೆನೂ ಹಿಡಿದ್ಬೋದು. ಅವ್ರಿಗೆ ಯಾರಷ್ಟು ಬೇಕು, ಎಷ್ಟು ಜನ ಬೇಕು ಅಷ್ಟು ಹಿಡಿತಾರೆ. ಉಳ್ಕೋದವ್ರನ್ನೆಲ್ಲ ಫೇಲ್ ಮಾಡಿಬಿಡ್ತಾರೆ. ಫೇಲ್ ಆದಂಥ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು. ಎಕ್ಸಲೆಂಟ್ ಒಳಗೆ ಬರೀ 3-4 ವಿದ್ಯಾರ್ಥಿಗಳು ಮಾತ್ರ ಎಕ್ಸಲೆಂಟ್ ತೊಗೊಳತ್ತಾರ. ಸೆಕೆಂಡ್ ಗ್ರೂಪ್ ಒಳಗೆ ಒಂದು 10 ವಿದ್ಯಾರ್ಥಿಗಳನ್ನ ತೊಗೊಳತ್ತಾರ.
ಥರ್ಡ್ ಗ್ರೂಪ್ ಒಳಗೆ ಒಂದು 10 ವಿದ್ಯಾರ್ಥಿಗಳನ್ನ ತೊಗೊಳತ್ತಾರ. ಫೋರ್ತ್ ಗ್ರೂಪ್ ಒಳಗೆ ಒಂದು 10 ರಿಂದ 15 ವಿದ್ಯಾರ್ಥಿಗಳನ್ನ ತೊಗೋತಾರ. ಉಳ್ಕಾದವರೆಲ್ಲ ಫೇಲ್ ಮಾಡಿಬಿಡ್ತಾರೆ 6 ನಿಮಿಷ ಒಳಗಡೆ. ನೋಡ್ತಿರ್ಬೋದು ರೀ. ಗುಡ್ ಶಬಾಷ್ ತಮ್ಮ, ಗುಡ್ ಶಬಾಷ್. ಓಡೋ. ಗ್ರೂಪ್ 1 ಓದ್ರಾಕತ್ತಾರೆ. ಗ್ರೂಪ್ 1 ಓದ್ರಾತಾರೆ. ಟೈಮ್ ನೋಡ್ರಿ ಗ್ರೂಪ್ 1 ಒಳಗೆ. ಗ್ರೂಪ್ 1 ಟೈಮಿಂಗ್ ನೋಡ್ರಿ ನೀವು. ಗ್ರೂಪ್ 1 ಓಡತ್ತಾರ, ಟೈಮಿಂಗ್ ನೋಡ್ತಿರ್ಬೋದು. ಗ್ರೂಪ್ 1 ಓದ್ರಾತಾರ. ಗುಡ್ ಶಬಾಷ್. 5:37 ಗ್ರೂಪ್ 2. ಗ್ರೂಪ್ 3 5:46 ಆಗಿತ್ತು ಟೈಮ್. ಗ್ರೂಪ್ 4. ಗೋಲ್ಡ್ ಇದು ನನ್ನ ಏನೈತ್ರಿ ಅದ್ಭುತವಾಗಿ 6:15 ನಿಮಿಷದ ತನಕ ಹಿಡಿದ್ರು. 6 ನಿಮಿಷ 15 ಸೆಕೆಂಡ್ ತನಕ ಈ ಬ್ಯಾಚ್ನ 5ನೇ ಬ್ಯಾಚ್ನ ವಿಡಿಯೋನ 6 ನಿಮಿಷ 15 ಸೆಕೆಂಡ್ ತನಕ ಇದು ಯಾವುದೇ ರೀತಿ ಮೋಸ ಆಗಲಿಲ್ಲ ಯಾರು ವಿದ್ಯಾರ್ಥಿಗಳಿಗೆ. ಯಾರ್ಯಾರು 6 ನಿಮಿಷ 15 ಸೆಕೆಂಡ್ ತನಕ ಹೊಡ್ಯಾರ ಅವ್ರು ಅಷ್ಟರು ಪಾಸ್ ಆಗ್ಯಾರ. ಈಗ ನೆಕ್ಸ್ಟ್ 6ನೇ ಬ್ಯಾಚ್ನ ವಿಡಿಯೋಗಾಗಿ ಕಾಯ್ತಾ ಇರ್ರಿ, ನೋಡ್ತಾ ಇರ್ರಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.